ಎಲ್ಲರಿಗೂ ನಮಸ್ಕಾರ. ಇವರೆಲ್ಲ ತಮ್ಮ ಜೀವನದ ಅಂದು ಇಂದು ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಚರಿತ್ರೆಯ ಪಾಠ ಮಾಡಿದ್ದೇನೆ. ಹಾಗೆಯೇ ಯಕ್ಷಗಾನವನ್ನು ಹೆಚ್ಚು ವೀಕ್ಷಿಸುವುದರಿಂದ ಪುರಾಣದ ಕಡೆಗೆ ಕೂಡ ನನ್ನ ನೋಟ ಸ್ವಲ್ಪ ಇದೆ. ಹಾಗಾಗಿ ನಾನು ಸ್ವಲ್ಪ ಮೊದಲಿನ ಅಂದಿನಿಂದ ಬರ್ತೇನೆ. ಡಾರ್ವಿನನ ವಿಕಾಸವಾದದಂತೆ ಅರಳಿ ನಿಂತವ ಮಾನವ. ಅಲೆದಾಡ್ತಾ ಇದ್ದಂತಹ ಮಾನವ ಜೀವಿ ತನ್ನ ರಕ್ಷಣೆಗಾಗಿ ಶಿಲೆಗಳನ್ನೇ ಆಯುಧಗಳನ್ನಾಗಿ ಧರಿಸುತ್ತಿದ್ದಂತಹ ಆ ಕಾಲ ಅದು ಹಳೆ ಶಿಲಾಯುಗದ ಕಾಲ. ಕಾಲಕ್ರಮೇಣ ಮಾನವ ಒಂದೆಡೆ ನಿಂತು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ, ನಾಗರಿಕನಾಗುತ್ತಾ ಹೋದ. ಪ್ರಾಯಶಃ ಅಂದಿನಿಂದಲೇ ಕುಟುಂಬ ಪದ್ಧತಿ ಅಂತ ಆರಂಭ ಆಗಿರಬೇಕು. ಅಂದಿನಿಂದ ಇಂದಿನವರೆಗೂ ಅದು ಸಾಗಿ ಬಂದಿದೆ ಅಂದರೆ ಅದು ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಸಿಂಧೂ ನದಿ ಬಯಲು ಪ್ರದೇಶವನ್ನು ನಾಗರಿಕತೆಯ ತೊಟ್ಟಿಲು ಎಂಬ ಹಾಗೆ ಇತಿಹಾಸಕಾರರು ವರ್ಣಿಸಿದ್ದಾರೆ. ಪುರಾಣ ಲೋಕದತ್ತ ನಾವೊಮ್ಮೆ ದೃಷ್ಟಿ ಹಾಯಿಸಿದರೆ ಕೃತಯುಗದಲ್ಲಿ ತಪಸ್ಸು ಧ್ಯಾನದ ಮೂಲಕ ಭಗವಂತನನ್ನು ಆರಾಧಿಸುವಂತಹ ಒಂದು ಸಂದರ್ಭ ಇತ್ತು, ಆರಾಧಿಸ್ತಾ ಇದ್ದರು. ಅದುವೇ ತ್ರೇತಾಯುಗಕ್ಕೆ ಬರುವಾಗ ಯಾಗ ಯಜನ ಹೋಮ ಹವನಗಳ ಮೂಲಕ ದೇವರ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರು. ಮುಂದೆ ದ್ವಾಪರದಲ್ಲಿ ಪೂಜೆ ಪುರಸ್ಕಾರ ನಮಸ್ಕಾರಗಳ ಮೂಲಕ ದೇವರನ್ನು ಒಲಿಸಿಕೊಳ್ಬೇಕು ಎಂಬ ಹಾಗೆ ಮಾನವರು ತಿಳ್ಕೊಂಡ್ರು. ವಿಕಾಸವಾಗುತ್ತಾ ಬಂತು ಮನುಷ್ಯನ ಮೆದುಳು ಅಂತ ಕೂಡ ಹೇಳ್ಬೋದು. ಇದು ಕಲಿಯುಗ. ಕಲಿಯುಗದಲ್ಲಿ ಹಲವು ಕಾಲ ಕಳೆದಿದ್ದೇವೆ, ನಮಗೆಲ್ಲ ಗೊತ್ತಿದೆ. ಕಲಿಯುಗದಲ್ಲಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡುತ್ತಾ ಮೋಕ್ಷದತ್ತ ನಾವು ಸಾಗಬೇಕು ಅಂತ ಇದ್ದರೆ ಅದು ಪ್ರಾರ್ಥನೆ ಮತ್ತು ಭಜನೆ. ಇಂದು ಎಲ್ಲೆಡೆಯಲ್ಲಿಯೂ ಕೂಡ ಈ ಭಜನೆ ಮೊಳಗುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಕಾಲಚಕ್ರ ಸರಿದ ಹಾಗೆ ಶತಶತಮಾನಗಳು ಸರಿದು ಹೋಯಿತು. ಹಾಗೆಯೇ ಅನೇಕ ಪುಣ್ಯಜೀವಿಗಳು, ಸಿದ್ಧಪುರುಷರು, ಪುಣ್ಯಪುರುಷರು, ರಾಜರತ್ನರು, ಚಕ್ರವರ್ತಿಗಳು, ಯೋಗಿಗಳು, ಸಾಧುಗಳು, ಸನ್ಯಾಸಿಗಳು ಹಲವರು ಹುಟ್ಟಿಕೊಂಡರು. ಇವರೆಲ್ಲ ಬಾಳಿದ್ದಾರೆ, ಬದುಕಿದ್ದಾರೆ, ಬೆಳಗಿದ್ದಾರೆ, ಹಲವರನ್ನು ಬೆಳೆಸಿದ್ದಾರೆ. ಹಾಗೆ ತಮ್ಮವರನ್ನು ತಮ್ಮೊಳಗೆ ಸೇರಿಸಿಕೊಂಡು ಅವರ ಅಭಿವೃದ್ಧಿಗಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಇವರೆಲ್ಲರ ಬಗ್ಗೆ ಕೂಡ ನಾವು ಗಮನ ಹರಿಸ್ತಾ ಹೋದರೆ ಇವರೆಲ್ಲ ಶ್ರೇಷ್ಠರಾಗಿ, ವರಿಷ್ಠರಾಗಿ, ಗರಿಷ್ಠರಾಗಿ ಬಾಳಿ ಬದುಕಿದಂತಹ ಕಾಲದಲ್ಲಿ ಜೀವನ ಅಂದರೆ ಏನು ಎಂಬುದರ ಬಗ್ಗೆ ತಮ್ಮದಾದಂತಹ ಕೆಲವು ನುಡಿಗಳನ್ನು ಅಲ್ಲಲ್ಲಿ ತೋರಿಕೊಟ್ಟಿದ್ದಾರೆ. ಹೀಗೆ ತೋರಿಕೊಟ್ಟವರಲ್ಲಿ ವಿವೇಕಾನಂದರು ಹೇಳ್ತಾರೆ, ಪರಿಸರ ನಿನ್ನನ್ನು ಯಾವಾಗ ತುಳಿಲಿಕ್ಕೆ ಬರ್ತದೆಯೋ ಆಗ ನೀನು ಎದ್ದು ನಿಂತರೆ ಅದುವೇ ನಿನ್ನ ಜೀವನ ಅಂತ. ಹಾಗೆ ಗೌತಮ ಬುದ್ಧ ಹೇಳ್ತಾನೆ, ಅಹಿಂಸೆ, ಪ್ರೀತಿ, ಶಾಂತಿ ಇದುವೇ ಜೀವನ ಅಂತ. ಕೌರವ ಹೇಳ್ತಾನೆ, ಇಲ್ಲ, ಛಲ, ಪ್ರತಿಷ್ಠೆ ಇದೇ ಜೀವನ ಅಂತ ಹೇಳ್ತಾನೆ. ಹಾಗೆಯೇ ಸಂತನೊಬ್ಬ ಹೇಳ್ತಾನೆ, ಭಕ್ತಿಯೇ ಜೀವನ ಅಂತ. ಭೀಷ್ಮಾಚಾರ್ಯರು ಹೇಳ್ತಾರೆ, ಪ್ರತಿಜ್ಞೆ ಮಾಡ್ತೇನೆ, ಅದನ್ನು ಈಡೇರಿಸುವುದೇ ನನ್ನ ಜೀವನ ಅಂತ. ಏಕಲವ್ಯ ಹೇಳ್ತಾನೆ, ಗುರಿಯೇ ನನ್ನ ಜೀವನ ಅಂತ. ಶ್ರೀಮಂತ ಹೇಳ್ತಾನೆ, ಮೋಜು ಮಸ್ತಿ, ಗೊತ್ತಿದೆ ಅರ್ಥ, ವಿವರಿಸಬೇಕಾಗಿಲ್ಲ, ಅದುವೇ ಜೀವನ ಅಂತ. ಬಡವನೊಬ್ಬ ಹೇಳ್ತಾನೆ, ಅಶನ ವಸನ ವಸತಿ ದೊರಕಿದರೆ ಅದೇ ನನ್ನ ಜೀವನ ಅಂತ ಹೇಳ್ತಾನೆ. ಹೌದಲ್ಲ? ಆದಿಯಿಂದ ಇಲ್ಲಿಯವರೆಗೆ ನಾವು ಸಾಗುತ್ತಾ ಬಂದರೆ ಮಧ್ಯಮ ವರ್ಗದವ ಅಥವಾ ಬಡವನೊಬ್ಬ ಈ ರೀತಿಯಲ್ಲಿ ಅಶನ ವಸನ ವಸತಿಗಳನ್ನೇ ತಮ್ಮ ಜೀವನದ ಪ್ರಮುಖ ಭಾಗ ಅಂತ ಕಂಡುಕೊಳ್ತಾನೆ ಇರಲಿ. ಈಗ ಬದುಕು ಅಂದರೆ ಏನು? ಬದುಕುವಾಗ ನಾವು ಧೀರರಾಗಿ, ಶೂರರಾಗಿ, ಹಾಗೆ ಜೀವನವನ್ನು ಅರ್ಥೈಸಿಕೊಂಡು ಬಾಳಿ ಬದುಕಬೇಕು. ಬದುಕಿದ್ದು ಎಲ್ಲಿ? ನಾವು ಕುಟುಂಬ ಪದ್ಧತಿಯಲ್ಲಿ. ಹೌದು, ನಮ್ಮಲ್ಲಿ ಕುಟುಂಬ ಪದ್ಧತಿ ಎಲ್ಲಿಂದ ಬಂತು ಅಂತ ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಶಿಲಾಯುಗದ ಕಾಲದಲ್ಲಿಯೇ ಅದು ಆರಂಭ ಆಗಿರಬೇಕು ಅಂತ. ಕುಟುಂಬ ಅಂದರೆ ಏನು? ರಕ್ತ ಸಂಬಂಧ,
ಜೊತೆಗೆ ಹೊಂದಾಣಿಕೆಯ ಮೂಲಕ ಒಂದು ಗುಂಪು ಜೀವನ ಮಾಡ್ತದೆ ಅಂತ ಹೇಳಿದರೆ ಅದು ಕುಟುಂಬ ಅಂತ. ಕುಟುಂಬ ಎಂಬ ಪದ ರಾರಾಜಿಸಬೇಕಾದ್ರೆ ಅದು ಅವಿಭಕ್ತ ಕುಟುಂಬ ಆಗಿರಬೇಕು. ಯಾಕೆ? ಅವಿಭಕ್ತ ಕುಟುಂಬದಲ್ಲಿ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ಜೀವನ ಮೌಲ್ಯಗಳು ಎಲ್ಲ ಇರ್ತದೆ. ಮಾತ್ರ ಅಲ್ಲ, ಅವಿಭಕ್ತ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಇದೂ ಕೂಡ ಬಹಳ ಹೆಚ್ಚಾಗಿರ್ತದೆ. ಅಂತಹ ಕುಟುಂಬದಲ್ಲಿ ಹುಟ್ಟುವಂತಹ ಮಗು ಕೂಡ ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಆ ಮಗು ಏನೇನೆಲ್ಲ ಕರೀಬೋದು. ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಇರ್ತಾರೆ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಇರ್ತಾರೆ. ಮಗು ಅಮ್ಮನಿಂದ ಕೈ ತುತ್ತು ತಿಂದರೆ ಅಪ್ಪನಿಂದ ಶಿಸ್ತನ್ನು ಕಲಿತದಂತೆ, ಅಜ್ಜನಿಂದ ಜವಾಬ್ದಾರಿಯನ್ನು ಕಲಿತದಂತೆ. ಹಾಗೆಯೇ ಅಜ್ಜಿಯಿಂದ ಕತೆಗಳನ್ನು ಕೇಳ್ತದಂತೆ. ಕಾಗಕ್ಕ ಗುಬ್ಬಕ್ಕನ ಕತೆಗಳ ಜೊತೆಯಲ್ಲಿ ರಾಮಾಯಣ, ಮಹಾಭಾರತ, ಭಾಗವತದಂತಹ ಕೂಡ ಆ ಮಗು ಕೇಳ್ತದೆ. ಹಾಗಾಗಿ ಅದರ ಪರಿಚಯ ಕೂಡ ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳಿಗೆ ಬೇಗನೆ ಆಗುತ್ತದೆ. ಇನ್ನು ದೊಡ್ಡಪ್ಪ, ದೊಡ್ಡಮ್ಮ ತಿದ್ದಿ ತೀಡಿ ಹಾಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ಇದು ಮಾಡು, ಅದು ಮಾಡು, ಇದನ್ನೆಲ್ಲ ಹೇಳಿಕೊಡೋದ್ರಿಂದ ಮಗುವಿಗೆ ಆ ಬಗೆಯ ಜ್ಞಾನ ಕೂಡ ಉಂಟಾಗ್ತದೆ. ಇನ್ನು ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲ ಏನು ಮಾಡ್ತಾರಂದರೆ, ಚಿಕ್ಕಪ್ಪ ಕೆಲವೊಮ್ಮೆ ಚಿಕ್ಕಪ್ಪನೇ ಇರ್ತಾರೆ. ಹಾಗಾಗಿ ಆಡುವುದರಲ್ಲಿ ಜೊತೆ ಆಗ್ತಾರೆ. ಪರಿಣಾಮವಾಗಿ ಹೊರಭಾಗಕ್ಕೆ, ಹೊರವಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಕಾಡು, ಮೇಡು, ಗುಡ್ಡ, ಬೆಟ್ಟ, ದಿಣ್ಣೆ ಎಲ್ಲದರ ಪರಿಚಯ ಅವರೊಂದಿಗೆ ಸಾಗುವುದರಿಂದ ಆ ಮಕ್ಕಳಿಗೆ ಆಗ್ತದೆ. ಜೊತೆಗೆ ಮನೆಯಲ್ಲಿ ತುಂಬ ಮಕ್ಕಳು ಇದ್ದಾರೆ, ತುಂಬ ದೊಡ್ಡವರು ಇದ್ದಾರೆ. ದೊಡ್ಡವರ ಆಟವೂ ಆಗ್ತದೆ, ಮಕ್ಕಳ ಆಟವೂ ಆಗ್ತದೆ. ಹೊರಾಂಗಣ ಆಟವೂ ಆಗ್ತದೆ, ಒಳಾಂಗಣ ಆಟವೂ ಆಗ್ತದೆ. ಒಳಗೆ ಕೂತ್ಕೊಂಡು ಕಲ್ಲಾಟವೋ ಅಥವಾ ಚೆನ್ನೆಮಣೆಯೋ ಇಂತಹ ಆಟಗಳನ್ನು ಆಡಿದರೆ ಹುಡುಗರೆಲ್ಲ ಸ್ವಲ್ಪ ಪೋಖ್ರಿಗಳೆಲ್ಲ ಹೊರಗೆ ಹೋಗಿ ಮರಕೋತಿ ಆಟ ಆಡ್ತಾರೆ, ಕಣ್ಣು ಮುಚ್ಚಾಲೆ ಆಟ ಆಡ್ತಾರೆ, ರತ್ತೋ ಎಂಬಂತಹ ಆಟ ಆಡ್ತಾರೆ. ಇನ್ನು ಇಂತಹ 10 ಹಲವು ಬಗೆಯ ಆಟಗಳನ್ನು ಆಡುವುದರಿಂದ ಏನಾಗ್ತದೆ ಅಂತ ಕೇಳಿದರೆ ದೈಹಿಕ, ಮಾನಸಿಕ, ಬೌದ್ಧಿಕ ಈ 3 ವಿಭಾಗದಲ್ಲಿಯೂ ಕೂಡ ಮಗುವಿನ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ ಆಗ್ತದೆ. ಮಗು ಮನೆಯಲ್ಲಿರುವುದು ಎಷ್ಟು ವರ್ಷದ ತನಕ? ನಮ್ಮ ಕಲ್ಪನೆ 5 ವರ್ಷದವರೆಗೆ ಮಾತ್ರ. ಆ 5 ವರ್ಷದವರೆಗೆ ಮಗು ತಾಯಿಯಿಂದ ಏನು ಕೇಳ್ತದೆ, ಕಲಿತದೆ? ತಾಯಿಯೇ ಮಗುವಿಗೆ ಗುರುವಾಗಿರ್ತಾಳೆ. ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಅಂತ ನಾವು ಕರೆದಿದ್ದೇವೆ. ಈ ಶಿಕ್ಷಣದ ಬಗ್ಗೆ, ವಿದ್ಯೆಯ ಬಗ್ಗೆ ಸಾಕಷ್ಟು ಹಿರಿಯರು ಹೇಳಿದಂತಹ ಮಾತುಗಳನ್ನು ಕೇಳ್ತಾ ಇದ್ದೇವೆ ನಾವು. ಬಾಲ್ಯದೊಳು ಅಕ್ಕರ ವಿದ್ಯೆ ಕಲಿಸದಿರ್ದೊಡೆ ಕೊಂದಂ. ಮಗುವಿಗೆ ಅಕ್ಷರ ವಿದ್ಯೆಯನ್ನು ಕಲಿಸದಿದ್ದರೆ ತಂದೆ ತಾಯಿ ಕೊಂದ ಹಾಗೆ, ಅದಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಇನ್ನು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೋರ ಹದ್ದಿನಂತಕ್ಕು ಸರ್ವಜ್ಞ. ಇದು ಸರ್ವಜ್ಞ ಹೇಳಿದಂತಹ ಮಾತು. ಜೊತೆಗೆ ವಿದ್ಯಾ ದದಾತಿ ವಿನಯಂ. ವಿನಯ, ವಿವೇಕ, ಶಿಸ್ತು, ಪ್ರೀತಿ, ಸ್ನೇಹ, ಸಹಬಾಳ್ವೆ, ಸಹಕಾರ ಈ ಎಲ್ಲ ಭಾವಗಳು ಕೂಡ ಮಕ್ಕಳಲ್ಲಿ ಜೊತೆಯಾಗಿ ಸೇರಿದರೆ ಆ ಮಗು ಸರ್ವತೋಮುಖವಾದಂತಹ ವಿದ್ಯೆಯನ್ನು ಕೂಡ ಗಳಿಸಿಕೊಳ್ಳಿಕ್ಕೆ ಸಾಧ್ಯ. ಕಷ್ಟ ಕಷ್ಟ ಅಂದು ಬಹಳ ಕಷ್ಟ ಅಂತ ಹೇಳಿದರು. ನಮಗದೇ ಇಷ್ಟ, ಆದ್ದರಿಂದಲೇ ನಾವು ಅದನ್ನು ಮತ್ತು ಅಂದು ಹಾಗಿತ್ತು, ಅಂದು ಹೀಗಿತ್ತು ಅಂತ ಹೇಳ್ತಾ ಇದ್ದೇವೆ. ಇನ್ನು ಸಂತೋಷ ಸಂತೋಷ ಅಂತ ಹೇಳ್ತಾರೆ. ಸಂತೋಷ ಏನು? ಅದೊಂದು ಮಾನಸಿಕ ಸ್ಥಿತಿ ಮಾತ್ರ. ದುಡ್ಡಿನಿಂದ ಅದನ್ನೆಲ್ಲ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜೀವನ ಅಂದರೆ ಏನು ಅಂತ ಕೇಳಿದರೆ ಅಂದಿನ ಜೀವನವೇ ಸುಖ. ಯಾಕೆ ಗೊತ್ತೇ? ಆಟ ಪಾಠ, ಊಟ, ಓಟ, ಚಟ, ಹಠ, ಜೀವನದ ಜಂಜಾಟ, ಎದುರಿಸಿದಂತಹ ಕೆಲವು ಸಂಕಷ್ಟ. ಆ ಸಂಕಷ್ಟದಲ್ಲಿಯೂ ನಮಗೆ ಸ್ವಲ್ಪ ಜ್ಞಾನೋದಯ ಆಗಲಿಕ್ಕೆ ಅವಕಾಶ ಇರ್ತದೆ. ಹೆಚ್ಚು ಹೆಚ್ಚು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕಷ್ಟ ಕೂಡ ಬೇಕು. ಆ ಕಷ್ಟವನ್ನು ನಾವು ಇಷ್ಟಪಟ್ಟು ಮುಂದುವರಿಸ್ತಾ ಹೋದರೆ ಅದರಲ್ಲಿ ನಮಗೆ ಜಯ ಸಿಗುವುದು ಖಂಡಿತ. ಜೀವನ ಎಂಬುದು ಖಂಡಿತವಾಗಿಯೂ ಸುಖದ ಸುಪ್ಪತ್ತಿಗೆ ಅಲ್ಲ. ಹಲವು ಬಾರಿ ಕಷ್ಟಗಳು ಎದುರಾಗಿಯೇ ಆಗ್ತದೆ. ಅದನ್ನೆಲ್ಲ ನಾವು ಧೈರ್ಯದಿಂದ ಎದುರಿಸ್ತಾ ಮುನ್ನುಗ್ಗಬೇಕು. ಬದುಕುವ ಬಯಕೆ ಇಲ್ಲದಿರೆ ಬಾಳ್ಗೆ ಪೌರುಷ ಇಲ್ಲ, ಬಾಳ್ಗೆ ಸಮೃದ್ಧಿ ಇಲ್ಲ, ಬಾಳ್ಗೆ ಪಂಥ ಇಲ್ಲ ಅಂತ ಒಬ್ಬ ಹೇಳಿದ್ದಾನೆ. ಆದ್ದರಿಂದ ಬದುಕುವ ಬಯಕೆಯೂ ಇರಬೇಕು, ಬಂದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯ, ಇಚ್ಛೆಯೂ ಕೂಡ ಇರಬೇಕು. ಆಗ ನಾವು ಮುಂದುವರಿಯುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಹುಟ್ಟು ಸಾವು ಎಂಬುದು ನಮ್ಮ ಇವುಗಳ ನಡುವಿನ ಜೀವನ ಭಗವಂತ ನಮಗೆ ನೀಡಿದಂತಹ ಬಳುವಳಿ. ಅದನ್ನು ನಾವು ಯೋಗ್ಯವಾದಂತಹ ರೀತಿಯಲ್ಲಿ
ನಮ್ಮಷ್ಟಕ್ಕೆ ನಾವೇ ಅನುಭವಿಸಿಕೊಂಡು ಇತರರಿಗೆ ಮಾದರಿಯಾಗಿ ಬದುಕಿ ಬಾಳಿದರೆ ಅದುವೇ ಸುಖವಾದ ಜೀವನ. ನಾಳೆ ಕಷ್ಟ ಉಂಟು ಎಂಬ ಹಾಗೆ ಯೋಚಿಸ್ತಾ ಇಂದಿನ ಸುಖವನ್ನು ನಾವು ಆ ನಾಳಿನ ಕಷ್ಟದೊಂದಿಗೆ ಸೇರಿಸಿಕೊಂಡು ಮಾತನಾಡಲಿಕ್ಕೂ ಇಲ್ಲ, ಅನುಭವಿಸಲಿಕ್ಕೂ ಕೂಡ ಇಲ್ಲ. ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕೆ ಅಲ್ಲ. ಅದಿರುವುದು ಸವಿಯುವುದಕ್ಕೆ, ಸವೆಯಲು ಅಲ್ಲ. ಅದಿರುವುದು ಸಂಭ್ರಮಿಸುವುದಕ್ಕೆ ಹೊರತು ಸಂಗ್ರಾಮಕ್ಕೆ ಇರುವುದಲ್ಲ. ಸಂತೋಷಕ್ಕೆ, ಸರಿ, ಅದು ದುಃಖಕ್ಕೆ ಇರುವುದಲ್ಲ. ಹೇಗೆ ಬದುಕಬೇಕು? ಹೊಂಗೆಯ ಮರದ ಹಾಗೆ ತಂಪಾಗಿ ಇರಬೇಕಂತೆ ನಾವು. ಹಾಗೆಯೇ ಮಾವಿನ ಮರದ ಹಾಗೆ ಗುಂಪಾಗಿ ಇರಬೇಕು. ಗಂಧದ ಮರದ ಹಾಗೆ ಕಂಪಾಗಿರಬೇಕು. ಅರಳಿಯ ಮರದ ಹಾಗೆ ಸೊಂಪಾಗಿ ಬಾಳಿ ಬದುಕಬೇಕು. ಈ ಕಂಪು, ಇಂಪು, ಸೊಂಪು ಇದನ್ನೆಲ್ಲ ಬೆರೆತುಕೊಂಡು ನಾವು ಬಾಳಿದರೆ ಕಂಪಾಗಿ ನಾವು ಅದನ್ನು ಎಲ್ಲೆಡೆಯೂ ಬೀರುವುದಕ್ಕಾಗ್ತದೆ. ಆ ಕಂಪನ್ನು ಆಘ್ರಾಣಿಸಿದವರು ಅದೇ ಕಂಪನ್ನು ಇನ್ನೂ ಮುಂದುವರಿಸುವುದಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕವಾಗಿ ಪ್ರಪಂಚ ಇಡೀ, ನಮ್ಮ ಊರು, ನಾಡು, ಕೇರಿ ಎಲ್ಲವೂ ಸುಖಮಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಏಕತೆ, ಐಕ್ಯತೆ, ಒಗ್ಗಟ್ಟು ಇದ್ದರೆ ನಾವು ಅದನ್ನೆಲ್ಲವನ್ನು, ಎಂತಹ ಸಂಕಷ್ಟಗಳನ್ನು ಕೂಡ ಎದುರಿಸಲಿಕ್ಕಾಗ್ತದೆ. ಸಾಮಾನ್ಯವಾಗಿ ಶಿಶಿರದಲ್ಲಿ ಮರಗಳು ಎಲ್ಲ ಎಲೆಗಳನ್ನು ಒಟ್ಟಿಗೆ ಉದುರಿಸಿಕೊಳ್ಳುತ್ತವಂತೆ. ಹಾಗೆ ಚೈತ್ರದಲ್ಲಿ ಒಟ್ಟಾಗಿ ಎಲೆಗಳು ಚಿಗುರ್ತವಂತೆ. ಆ ರೀತಿಯ ಒಗ್ಗಟ್ಟು ಪ್ರಕೃತಿ ನಮಗೆ ಅದು ನೀಡಿದಂತಹ ಸಂದೇಶ. ಅಂತಹ ಒಗ್ಗಟ್ಟನ್ನು ನಾವು ಪಾಲಿಸಿಕೊಂಡು ಬಂದೆವು ಅಂತಾದರೆ ನಮ್ಮ ಊರು ಸಮೃದ್ಧಿ ಆಗ್ತದೆ, ನಮ್ಮ ದೇಶವೂ ಕೂಡ ಸಮೃದ್ಧಿ ಆಗುವುದರಲ್ಲಿ ನಮ್ಮದಾದಂತಹ ಪಾಲನ್ನು ನಾವು ಕೊಟ್ಟ ಹಾಗೆ ಆಗ್ತದೆ. ಈ ಬಗೆಯಲ್ಲಿ ನಾವು ಸಾಗುತ್ತಾ ಎಲ್ಲೆಡೆಯೂ ಕಂಪನ್ನು ಬೀರುತ್ತಾ ಶೇಷ ಆಯುಷ್ಯವನ್ನು ನಿಶ್ಶೇಷವಾಗಿಸಿಕೊಳ್ಳೋಣ ಎಂಬ ಹಾಗೆ ಕರೆ ನೀಡುತ್ತಾ ಎಲ್ರಿಗೂ ನಮಸ್ಕಾರ.